ಮಾಜಿ ಸಚಿವ ರೇಣುಕಾಚಾರ್ಯ ವಿರುದ್ಧ ಯಶವಂತರಾವ್ ಜಾಧವ್ ವಾಗ್ದಾಳಿ ನಡೆಸಿದರು. ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರತಿಕ್ರಿಯೆ ನೀಡಿರುವ ಮಾಜಿ ಜಿಲ್ಲಾಧ್ಯಕ್ಷ, ಬ್ಲಾಕ್ ಮೇಲ್ ರಾಜಕಾರಣ ಮಾಡಿಕೊಂಡು ಬಂದಿಲ್ವ ನೀನು? ಬ್ಲಾಕ್ ಮೇಲ್ ರಾಜಕಾರಣ ಬಹಳಷ್ಟು ದಿನ ನಡೆಯೋಲ್ಲ ಎಂದು ಎಚ್ಚರಿಸಿದರು. ಬ್ಲಾಕ್ ಮೇಲ್ ರಾಜಕಾರಣ ಮಾಡ್ಕೊಂತ ಬಂದಿಲ್ವ ನೀನು? ನಾಚಿಕೆ ಆಗಲ್ಲ ನಿನಗೆ ಇವತ್ತು ಹೇಳೋದಕ್ಕೆ? ಈ ರೀತಿ ಬ್ಲಾಕ್ ಮೇಲ್ ರಾಜಕಾರಣ ನಿಂದು ಭಾಳಷ್ಟು ದಿವಸ ನಡೆಯಲ್ಲ. ನಿಮಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನೀವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಮೋಸ ಮಾಡಿಲ್ವಾ? ನಿಮ್ಮ ಲಗಾನ್ ಟೀಮ್ ಒಟ್ಟಾಗಿ ಬಂದು ಧರ್ಮಸ್ಥಳದಲ್ಲಿ ಬಂದು ಗಂಟೆ ಹೊಡೆಯುತ್ತೀರಾ? ನಾವು ಎಲ್ಲರೂ ಬಂದು ಗಂಟೆ ಹೊಡೆಯಲು ಸಿದ್ಧ ಎಂದು ಲಗಾನ್ ಟೀಮ್ ವಿರುದ್ಧ ಸವಾಲು ಹಾಕಿದರು. ನಿನಗೆ ತಾಕತ್ತಿದ್ರೆ, ದಮ್ಮಿದ್ರೆ, ನಾನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಮೋಸ ಮಾಡಿಲ್ಲ ಅಂತಕ್ಕಂಥದ್ದು ಧರ್ಮಸ್ಥಳದೊಳಗೆ ಗಂಟೆ ಹೊಡೆಯೋದಕ್ಕೆ ತಯಾರಿದೆಯಾ? ನಾವೆಲ್ಲರೂ ಸಹಿತ ಇಲ್ಲಿ ಕುಂತಿರೋ ಅಷ್ಟರೂ ಸಹಿತ ನಾವು ಗಂಟೆ ಹೊಡೆಯೋಕ್ಕೆ ತಯಾರಿದ್ದೀವಿ. ನಿಮ್ಮ ಲಗಾನ್ ಟೀಮ್ ಪೂರಾ ಕರ್ಕೊಂಬ ನೀನು ಧರ್ಮಸ್ಥಳಕ್ಕೆ. ನಾವೆಲ್ಲರೂ ಸಹಿತ ಧರ್ಮಸ್ಥಳಕ್ಕೆ ಬರ್ತೀವಿ. ಅಷ್ಟು ಲಗಾನ್ ಟೀಮ್ ನಾವೇನು ಇಲ್ಲೆಲ್ಲ ಇದ್ದೀವಿ. ನಾವು ಅಷ್ಟರೂ ಸಹಿತ ನಾವೆಲ್ಲರೂ ಸಹಿತ ಧರ್ಮಸ್ಥಳಕ್ಕೆ ಬರೋಕ್ಕೆ ರೆಡಿ ಇದ್ದೀವಿ. ಆ ಮಂಜುನಾಥನ ಸನ್ನಿಧಿ ಒಳಗೆ ಗಂಟೆ ಹೊಡೆಯೋಕ್ಕೆ ತಯಾರಿದ್ದೀವಿ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಲೋಕಸಭೆ ಒಳಗೆ, ವಿಧಾನಸಭೆ ಚುನಾವಣೆ ಒಳಗೆ ಎಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಅಂತ ನಾವು ಗಂಟೆ ಹೊಡಿತೀವಿ. ನಿನಗೆ ತಾಕತ್ತಿದ್ರೆ, ದಮ್ಮಿದ್ರೆ ನಿಮ್ಮ ಎಲ್ಲ ಲಗಾನ್ ಟೀಮ್ ಕರ್ಕೊಂಡು ಬಾ ಧರ್ಮಸ್ಥಳಕ್ಕೆ. ನೀನು ಗಂಟೆ ಹೊಡಿ. ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಲೋಕಸಭಾ ಚುನಾವಣೆ ಒಳಗೆ. ನಿಮ್ಮನ್ನು ಪಕ್ಷದಿಂದ ಹೊರ ಹಾಕುವವರೆಗೂ ಬಿಡಲ್ಲ. ನಮ್ಮ ಹೋರಾಟ ಅಚಲ. ರೇಣುಕಾಚಾರ್ಯ ಟೀಮ್ಗೆ ಎಚ್ಚರಿಕೆ ನೀಡಿದ ಯಶವಂತರಾವ್ ಜಾಧವ್ ಮಾಜಿ ಸಚಿವ ರೇಣುಕಾಚಾರ್ಯ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ರೀತಿ ಏನು ಈ ಕುತಂತ್ರ ರಾಜಕಾರಣ ನಡೆಸ್ತಾ ಇದೆಯಾ? ಇದಕ್ಕೆ ನಾವು ಇಷ್ಟಕ್ಕೆ ಸುಮ್ಮನಾಗಲ್ಲ. ನೀನೇನೋ ತಿಳ್ಕೊಂಡಿರ್ಬೋದು, ನಾನು ಏನು ಮಾಡಿದರೂ ನಡೀತೈತಿ, ನನಗೆ ಬೇರೆ ಬೇರೆ ಯಾರ್ಯಾರು ಲೀಡ್ರುಗಳು ಸಪೋರ್ಟ್ ಐತೆ ಅಂತ ತಿಳ್ಕೊಂಡಿರ್ಬೋದು. ನಿಮ್ಮನ್ನು ಪಾರ್ಟಿಯಿಂದ ಹೊರಗೆ ಹಾಕೋ ತನಕನೂ ನಾವು ಬಿಡಲ್ಲ. ಇದು ನಮ್ಮ ಹೋರಾಟ ಅಚಲ. ಪ್ರಾಮಾಣಿಕರು ನಾವಿರ್ಬೇಕಾ ಇಲ್ಲ ನೀವಿರಬೇಕು. ಇದು ನಮ್ಮ ಹೋರಾಟ. ಇದು ಇಷ್ಟಕ್ಕೆ ನಿಲ್ಲಲ್ಲ. ಭಾಳ ಎಚ್ಚರಿಕೆಯಿಂದಿರು. ನಮಗೆ ಎಚ್ಚರಿಕೆ ಕೊಡ್ತೀಯ? ನಿನ್ನಂಥ ಭಾಳಷ್ಟು ಜನನ ನಾನು ನೋಡಿದ್ದೇನೆ. 96 ನಮ್ಮ ಕಾರ್ಯಕರ್ತರು ಬಾವುಟ ಕಟ್ಟಿ ಹೊಡೆಯೋರು. ಅಂಥ ಟೈಮ್ನಾಗೆ ಯಾರು ಇಲ್ದಾಗ ನಾವು ಯಾವನಿಗೂ ಎದುರಿಲ್ಲ. ನಿನ್ನಂಥ ಕುನ್ನಿಗೆ ಎದುರ್ತೀವಿ ನಾವು. ಅದರಿಂದ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ನಮ್ಮ ಬಗ್ಗೆ ಮಾತಾಡಬೇಕಾದ್ರೆ ಇಷ್ಟಕ್ಕೆ ಸುಮ್ಮನಿರಲ್ಲ ನಾವು. ನಿನಗೆ ದಮ್ಮಿದ್ದರೆ, ತಾಕತ್ತಿದ್ದರೆ, ಪ್ರಾಮಾಣಿಕ ಇದ್ದರೆ ಧರ್ಮಸ್ಥಳಕ್ಕೆ ನೀನೇ ದಿನಾಂಕ ಫಿಕ್ಸ್ ಮಾಡು. ಆ ದಿನಾಂಕಕ್ಕೆ ನಾವೆಲ್ಲ ಲೀಡ್ರು ಸಹಿತ ರೆಡಿಯಾಗಿರ್ತೀವಿ. ಆ ಮಂಜುನಾಥನ ಸನ್ನಿಧಿ ಒಳಗೆ ತೀರ್ಮಾನ ಆಗಲಿ ಏನು ಅಂತಕ್ಕಂಥದ್ದು. ಯಾರು ಪ್ರಾಮಾಣಿಕರು, ಯಾರು ಅಪ್ರಾಮಾಣಿಕರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಶಾಸಕರು ಚುನಾವಣೆ ಒಳಗೆ ಮೋಸ ಮಾಡಿದ್ದಾರೆ, ಪಾರ್ಟಿಗೆ ದ್ರೋಹ ಬಗೆದಿದ್ದಾರೆ. ಅವ್ರನ್ನೆಲ್ಲರೂ ಸಹಿತ ಪಾರ್ಟಿಯಿಂದ ಹೊರಗೆ ಹಾಕಲೇಬೇಕು ಅಂತಕ್ಕಂಥ ಹೋರಾಟ ನಮ್ದು ಅಚಲ. ಯಡಿಯೂರಪ್ಪನವರು ಅಭಿವೃದ್ಧಿ ಅಧಿಕಾರಿಗಳು ಏನೋ ಭಾಳ ಹೇಳ್ತಾರೆ. ಅದೇನು ಅಲ್ಲಗಳೆ ಅಂತದಲ್ಲ, ಅದು ನಿಜನೇ. ಆದರೆ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವರು ಕೊಟ್ಟಂಥ ಕಿರುಕುಳ ನಾವು ಕಾರ್ಯಕರ್ತರು ಹೇಳಿದ್ವಾ ರೆಸಾರ್ಟ್ಗೆ ಹೋಗ್ರಿ ಅಂತ? ಗೋವಾಕ್ಕೆ, ಚೆನ್ನೈಗೆ ನಾವು ಕಳಿಸಿದ್ವಾ ಗೋವಾಕ್ಕೆ ಇವ್ರನ್ನ? ಮಾಧ್ಯಮದಲ್ಲಿ ತೆಗೆದು ನೋಡ್ರಿ. ನಿಮ್ಮ ಬಂಡವಾಳ ತೆಗೆದು ಬಿಡ್ತೇನೆ ಅಂತ ಯಡಿಯೂರಪ್ಪನವ್ರಿಗೆ ಇವರು ಧಮಕಿ ಹಾಕಿದ್ದನ್ನು ನೋಡ್ರಿ. ಈತ ಒಬ್ಬ ಅವಕಾಶವಾದಿ ರಾಜಕಾರಣಿ. ಸಮಯಕ್ಕೆ, ಸಂದರ್ಭಕ್ಕೆ ಯಾರನ್ನ ಜೊತೆಗಿಟ್ಕೊಳ್ಬೇಕು, ಯಾರನ್ನ ದೂರಬೇಕು. ಈ ರಾಜ್ಯದಲ್ಲಿ ಯಾವ ನಾಯಕರಿಗೆ ಬಿಟ್ಟಿದ್ದಾರೆ ಹೇಳ್ರಿ? ಈತ ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡ್ಯಾರ, ಪ್ರಹ್ಲಾದ್ ಜೋಶಿ ಅವ್ರ ವಿರುದ್ಧ ಮಾತಾಡ್ಯಾರ, ಸದಾನಂದ ಗೌಡ್ರ ವಿರುದ್ಧ ಮಾತಾಡಿದ್ದಾರೆ, ಈಶ್ವರಪ್ಪನವ್ರ ವಿರುದ್ಧ ಮಾತಾಡಿದ್ದಾರೆ, ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಜಿ ವಿರುದ್ಧ ಮಾತಾಡಿದ್ದಾರೆ, ಸೋಮಣ್ಣ ವಿರುದ್ಧ ಮಾತಾಡ್ಯಾರೆ, ಶೋಭಾ ಕರಂದ್ಲಾಜೆ ವಿರುದ್ಧ ಮಾತಾಡ್ಯಾರೆ. ತೆಗಿರಿ ನೀವು. ಯಾವುದೇ ಯತ್ನಾಳ್ ವಿರುದ್ಧ ಅಂತೂ ವಾಚಾಮ ಗೋಚರವಾಗಿ ಮಾತಾಡಿದ್ದಾರೆ. CT ರವಿ ಅವ್ರ ವಿರುದ್ಧ ಮಾತಾಡಿದ್ದಾರೆ. ಅಂದರೆ ಈತೊಬ್ಬನೇ ಕರೆಕ್ಟ್, ಇನ್ನಿದ್ದಾರೆ ಯಾರೂ ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ಈತನ ಮನೋಧೋರಣೆ. ಒಟ್ಟು ಏನಾದರೂ ಮಾತಾಡಿ ಸುದ್ದಿಲಿ ಇರಬೇಕು ಅನ್ನೋದು ದುರ್ಬುದ್ಧಿ. ಬಂಧುಗಳೇ, ಒಳಗೆ ನಡೆದ ವಿಚಾರ. ಆದರೆ ಇವತ್ತು ನಿಮ್ಮಿದ್ರಿಗೆ ಹೇಳ್ತೇನೆ, ಈತ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಅಮಿತ್ ಶಾ ಬಂದಿದ್ದರು. ಹೊನ್ನಾಳಿದು ಸಭೆ ತೆಗೆದುಕೊಂಡಿದ್ರು. ಅವಾಗ ಕೇಳಿದ್ರು ಅವ್ರು ಏನು ಸಮಸ್ಯೆ ಹೊನ್ನಾಳಿದು. ಅವ್ರು ಏನೋ ಕಂಪ್ಲೇಂಟ್ ಹೇಳಿದರು. ಅವಾಗ ಅವರು ಅಮಿತ್ ಶಾ ಒಂದೇ ಮಾತು ಹೇಳಿದರು, ಮೇ ಆಪ್ಸೆ ಮಾಫಿ ಮಾಂಗ್ತಾವು,
ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು, ನೀವೆಲ್ಲ ಒಂದು ಏನಾದ್ರು ಸಣ್ಣ ಪಟ್ಟಿದ್ರೆ ಸುಧಾರಿಸ್ಕೊಳ್ರಿ ಅನ್ನೋದನ್ನು ಅಮಿತ್ ಶಾ ಅವ್ರು ಕೇಳಿದ್ರು ಇವ್ರನ್ನ. ದಯಮಾಡಿ ಚುನಾವಣೆ ಒಗ್ಗಟ್ಟಾಗಿ ಮಾಡಿರಿ, ಗೊಂದಲ ಮಾಡಬೇಡ್ರಿ, ಈ ದೇಶವನ್ನು ಉಳಿಸ್ಬೇಕು, ನಾವು ನರೇಂದ್ರ ಮೋದಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಬೇಕಂತ ಕೇಳ್ಕೊಂಡ್ರಿ ಅವ್ರನ್ನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ನಾವೆಲ್ಲರೂ ಸಾಕ್ಷಿ ಇದೀವಿ ಅದಕ್ಕೆ. ಅಮಿತ್ ಶಾ ಅವರು ಇವ್ರನ್ನ ಕ್ಷಮೆ ಕೇಳಿದ್ದು, ಯಾರೋ ತಪ್ಪು ಮಾಡಿದ್ರೆ ನಾನು ಕ್ಷಮೆ ಕೇಳ್ತೀನಿ, ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬೇಕಷ್ಟೇ, ನಿಮ್ಮ ಏನೇ ಸಮಸ್ಯೆಗಳಿದ್ರು ಚುನಾವಣೆ ಆದಮೇಲೆ ಬಗೆಹರಿಸೋಣ ಅಂದರು. ಆದರೆ ಇವ್ರೇನು ಮಾಡಿದರು? ನಮ್ಮ ಅಭ್ಯರ್ಥಿ ಗಾಯತ್ರಮ್ನವರು ಇಡೀ ಜಿಲ್ಲೆನ ಸಂಚಾರ ಮಾಡಿದಂಥ ಸಂದರ್ಭದಲ್ಲೂ ಯಾವ ತಾಲೂಕಿನಲ್ಲಿ ಹೋದ್ರೂ ಗೊಂದಲ ಇಲ್ಲ, ಹೊನ್ನಾಳಿಗೆ ಹೋದ ತಕ್ಷಣವೇ ಗೊಂದಲ. ಇವ್ರು ಕೆಲವ್ರಿಗೆ ಹಿಂಬಾಲಕರಿಗೆ ಹಚ್ಕೊಟ್ಟು ನೀವು ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ, 20 ವರ್ಷ ಏನು ಮಾಡಿರಿ, ಕಾರ್ಯಕರ್ತರಿಗೆ ಗೊಂದಲ ಮಾಡಿದರು. ನಾನು ಈ ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ, ನೀವು ಹುಷಾರ್, ಏನೋ ಹೇಳ್ತಿರಲ್ಲ ನಮಗೆ, ಆ ತಾಕತ್ತಿರೋ ರಾಜಕಾರಣಿ ಅಲ್ಲ ನೀನು, ನಮಗೆ ಹುಷಾರು ಎಚ್ಚರಿಕೆ ಅನ್ನೋದನ್ನು. ನಮಗೆ ನಿಜವಾಗ್ಲೂ ಈಗ ನಮ್ಮ ಪಕ್ಷದ ವರಿಷ್ಠರ ಬಗ್ಗೆ ಅಸಮಾಧಾನ ಆಗ್ತಾ ಇತ್ತು, ಇಂಥವ್ರನ್ನ ಸಹಿಸ್ಕೊಳ್ತಾ ಇದಾರಲ್ಲ ಅಂತ.